ಜಿಬಿಎ ಚುನಾವಣೆಗೆ ಮುಹೂರ್ತ ಫಿಕ್ಸ್. ಜೂನ್ 30ರ ಒಳಗೆ ಚುನಾವಣೆ ನಡೆಸುವಂತೆ ಆದೇಶವನ್ನ ಸಹಿತ ಈಗ ಹೊರಡಿಸಲಾಗಿದೆ. ಜಿಬಿಎ ಚುನಾವಣೆಗೆ ಮುಹೂರ್ತ ಫಿಕ್ಸ್. ಜೂನ್ 30ರ ಒಳಗೆ ಚುನಾವಣೆ ನಡೆಸುವಂತೆ ಆದೇಶ. ಸರ್ಕಾರ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಸೂಚನೆಯನ್ನ ನೀಡಿದೆ. ರಾಜ್ಯ ಸರ್ಕಾರಕ್ಕೆ ಮತ್ತೆ ಸಮಯ ಕೇಳದಂತೆ ಎಚ್ಚರಿಕೆಯನ್ನ ಸಹಿತ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಸಿಜೆಐ ಪೀಠದಿಂದ ಮಹತ್ವದ ಆದೇಶ ಇದೀಗ. ಫೆಬ್ರವರಿ 20ರ ಒಳಗೆ ಮೀಸಲಾತಿ ವಾರ್ಡ್ ವಿಂಗಡಣೆ, ಮಾರ್ಚ್ 16ರೊಳಗೆ ಮತದಾನದ ಪಟ್ಟಿ ಪ್ರಕಟಿಸುತ್ತಾರೆ. ಮಕ್ಕಳ ಪರೀಕ್ಷೆ ಕಾರಣ ಮೇ 26ರ ನಂತರ ಚುನಾವಣೆ ಆಗುವಂಥದ್ದು. ಬೆಂಗಳೂರಿನ 5 ಪಾಲಿಕೆಗಳಿಗೂ ಎಲೆಕ್ಷನ್ ಭಾಗ್ಯ ಇದೀಗ. ಜಿಬಿಎ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿರುವಂತದ್ದು. ಇದೀಗ ರಾಜಕೀಯವಾಗಿ ಹೆಚ್ಚಾಗಿ ಚರ್ಚೆಗೆ ಗ್ರಾಸವಾಗಿತ್ತು ಈ ಒಂದು ವಿಚಾರ. ಜಿಬಿಎ ಎಲೆಕ್ಷನ್ ಯಾವಾಗ ಅಲ್ಲ, ಇಷ್ಟೆಲ್ಲ ಆಯಿತು, ಆದರೆ ಜಿಬಿಎ ಎಲೆಕ್ಷನ್ ಮಾತ್ರ ನಡೀತಾ ಇಲ್ಲ ಅಂದ್ರೆ ಯಾವಾಗ, ಇದ್ರ ಬಗ್ಗೆ ಯಾವಾಗ ಅಲ್ಲಿ ಒದಗಿ ಬರುತ್ತೆ ಅನ್ನುವಂಥದ್ದು ಸರ್ಕಾರದಲ್ಲಿ ಒಂದಿಷ್ಟು ಚರ್ಚೆಗೆ ಮುಂದವಾಗಿತ್ತು. ಪಕ್ಷಗಳು ಮತ್ತು ಆಡಳಿತ ಪಕ್ಷ, ವಿರೋಧ ಪಕ್ಷಗಳ ನಡುವೆ ಇದರ ಕುರಿತಾಗಿ ಜಟಾಪಟಿ ಸಹಿತ ಈಗ ನಡೀತಾ ಇತ್ತು. ಆದರೆ ಇದೀಗ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಫೆಬ್ರವರಿ 20ರ ಒಳಗೆ ಮೀಸಲಾತಿ ವಾರ್ಡ್ ವಿಂಗಡಣೆ ಸಹಿತ ಅಲ್ಲಿ ಆಗುವಂಥದ್ದು. ಇನ್ನು ಅದರಂತೆ ಜಿಬಿಎ ಚುನಾವಣೆಗೆ ಮುಹೂರ್ತವನ್ನ ಇದೀಗ ಫಿಕ್ಸ್ ಮಾಡಿದ್ದಾರೆ. ಜೂನ್ 30ರ ಒಳಗೆ ಚುನಾವಣೆ ನಡೆಸಲಾಗುತ್ತೆ ಅನ್ನುವಂಥದ್ದು ಕೋರ್ಟ್ ಆದೇಶ. ಹೀಗಾಗಿ ಸರ್ಕಾರ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಇದೀಗ ಸೂಚನೆಯನ್ನ ನೀಡಿರುವಂಥದ್ದು. ಇನ್ನು ರಾಜ್ಯ ಸರ್ಕಾರಕ್ಕೆ ಮತ್ತೆ ಸಮಯ ಕೇಳದಂತೆ ಎಚ್ಚರಿಕೆಯನ್ನ ಸಹಿತ ನೀಡಿದ್ದಾರೆ. ಯಾಕಂದ್ರೆ ಪ್ರತಿ ಸತಿನೂ ಇದರ ಬದಲಾವಣೆ ಅಂತ ಬರುತ್ತೆ. ಇದ್ರ ಬಗ್ಗೆ ಯಾರು ಕೂಡ ಮಾತನಾಡಬಾರ್ದು ಅನ್ನುವಂಥದ್ದು. ಇದೀಗ ಫೆಬ್ರವರಿ 20ರ ಒಳಗೆ ಮೀಸಲಾತಿ ವಾರ್ಡ್ ವಿಂಗಡಣೆ ಸಹಿತ ಅಲ್ಲಿ ಸಾಧ್ಯತೆ ಇರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಈಗಾಗಲೇ ಏನು ಜಿಬಿಎ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಏನೆಲ್ಲ ಅಪ್ಡೇಟ್ ಇದೆ ಈ ಬಗ್ಗೆ? ವನಿತಾ, ಮೊದಲಿಗೆ ಬಿಬಿಎಂಪಿ ಚುನಾವಣೆ ಆಗ್ಬೇಕಿತ್ತು. ಸುಮಾರು 5-6 ವರ್ಷಗಳಿಂದ ಬಿಬಿಎಂಪಿ ಚುನಾವಣೆ ಆಗಿಲ್ಲ, ತಡ ಮಾಡ್ಕೊಂಡೇ ಬಂದಿದ್ರು. ಅದಾದ ಬಳಿಕ ಗ್ರೇಟರ್ ಬೆಂಗಳೂರು ಅಂದ್ರೆ ಬಿಬಿಎಂಪಿ ಏನಿತ್ತು ಅದನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಿಬಿಎ ಅಂತ ಮಾಡಲಾಯಿತು. ಅದಾದ ಬಳಿಕ ಜಿಬಿಎ ಅಂಡರ್ ಅಲ್ಲಿ 5 ಪಾಲಿಕೆಗಳನ್ನ ಮಾಡಲಾಯಿತು. ಸೌತ್ ವೆಸ್ಟ್, ಈಸ್ಟ್, ನಾರ್ತ್, ಸೆಂಟ್ರಲ್ ಅನ್ನೋ ಒಂದು 5 ಪಾಲಿಕೆಗಳನ್ನ ಕೂಡ ಮಾಡಿದ್ರು. ಆ 5 ಪಾಲಿಕೆಗಳ ಪೈಕಿ ಚುನಾವಣೆ ಡಿಸೆಂಬರ್ ನಲ್ಲೇ ಆಗುತ್ತೆ ಕಳೆದ ವರ್ಷ ಎಂಬ ಒಂದು ಮಾಹಿತಿಗಳು ಕೂಡ ಹರಿದಾಡ್ತಿತ್ತು. ಅದಾದ ಬಳಿಕ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಈ ವಿಚಾರಣೆ ಕೇಸ್ ನಡೆಸಿತ್ತು. ಅದರ ಪ್ರಕ್ರಿಯೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಆದೇಶ ಹೊರ ಬಂದಿರೋ ನಿಟ್ಟಿನಲ್ಲಿ ಅಂದ್ರೆ ಜೂನ್ 30ನೇ ತಾರೀಕು ಒಳಗಡೆ ಚುನಾವಣೆ ಖಂಡಿತವಾಗಿ ಆದೇಶಗಳನ್ನ ನೀಡಿದೆ. ಜೊತೆಗೆ ಫೆಬ್ರವರಿ 20ನೇ ತಾರೀಕು ಒಳಗಡೆ 369 ವಾರ್ಡ್ಗಳು ಈಗಾಗಲೇ ಮಾಡಿದ್ದಾರೆ. ಈ ವಾರ್ಡ್ಗಳಿಗೆ ಕೂಡ ಮೀಸಲಾತಿಯನ್ನ ಹೊರಡಿಸಬೇಕು. ಅಂದ್ರೆ ಈಗಾಗಲೇ ಸಾಕಷ್ಟು ಕಡೆ ಮೀಸಲಾತಿಯನ್ನ ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ. ಅಂದ್ರೆ ಫೆಬ್ರವರಿ 20ನೇ ತಾರೀಕು ಒಳಗಡೆ ಅಂತಿಮವಾಗಿ ಬಿಡುಗಡೆ ಮಾಡಿ ಅಂತ. ಜೊತೆಗೆ ಮಾರ್ಚ್ 30ನೇ ತಾರೀಕು ಒಳಗಡೆ ಇನ್ನೊಂದು ಅಂದ್ರೆ ಯಾರ್ಯಾರು ಮತದಾರರ ಪಟ್ಟಿ ಇದೆ, ಮತದಾರರ ಪಟ್ಟಿ ಪರಿಷ್ಕರಣೆ ಕೂಡ ಮಾಡ್ಬೇಕಾಗಿರುತ್ತೆ. ಇದೆಲ್ಲದನ್ನು ಕೂಡ ಫೈನಲೈಸ್ ಮಾಡಿ ಅದು ಮಾರ್ಚ್ 30ರ ಒಳಗೆ ಬಿಡುಗಡೆ ಮಾಡಿ ಅಂತ ಹೇಳಿದ್ದಾರೆ. ಅದಾದ ಬಳಿಕ ಮೇ ತಿಂಗಳು ಆದ ಬಳಿಕ ಚುನಾವಣೆ ಪ್ರಕ್ರಿಯೆಗಳು ಕೂಡ ಪ್ರಾರಂಭವಾಗುತ್ತೆ. ಅದಾದ ಬಳಿಕ ಜೂನ್ 30ರಂದು ಕೂಡ ಚುನಾವಣೆ ನಡೆಯುತ್ತೆ. ಇದಕ್ಕೆ ಸಿದ್ಧತೆಯನ್ನು ಕೂಡ ಈಗಾಗಲೇ ಎಲ್ಲಾ ಪಕ್ಷಗಳು, ಸರ್ವ ಪಕ್ಷಗಳು ಕೂಡ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಜೊತೆಗೆ ಕಾಂಗ್ರೆಸ್ ನಲ್ಲೂ ಕೂಡ ಅಷ್ಟೇ ಯಾರ್ಯಾರು ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅರ್ಹರಿದ್ದಾರೆ ಅವರೆಲ್ಲರೂ ಕೂಡ 50,000 ಟಿಕೆಟ್ ಅನ್ನ ಪಡೆದುಕೊಳ್ಳೋ ಭಾಗ್ಯವನ್ನು ಕೂಡ ಪಡೆದುಕೋಬಹುದು ಅಂತ ಒಂದ್ ಕಡೆ ಕಾಂಗ್ರೆಸ್ ಅವರು ಮಾಡಿದ್ರೆ, ಜೊತೆಗೆ ಬಿಜೆಪಿ ನಾಯಕರು ಕೂಡ ಅಷ್ಟೇ ಯಾವ್ಯಾವ ಕ್ಷೇತ್ರಗಳನ್ನ ನಾವು ಪಡ್ಕೋಬೇಕು, ಯಾವ್ಯಾವ ಕ್ಷೇತ್ರಗಳನ್ನ ಜೆಡಿಎಸ್ ಗೆ ಬಿಟ್ಕೊಡ್ಬೇಕು ಅನ್ನೋ ಒಂದಿಷ್ಟು ಲೆಕ್ಕಾಚಾರದಲ್ಲ. ಯಾಕಂದ್ರೆ ಈಗಾಗಲೇ ಮೈತ್ರಿ ಕೂಡ ಆಗಿದೆ. ಜೆಡಿಎಸ್ ಮತ್ತು ಬಿಜೆಪಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಿಬಿಎ ಚುನಾವಣೆಯಲ್ಲಿ ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಪಡೆದುಕೋಬೇಕು ಅಂತ ಕೂಡ ಇದು ಚರ್ಚೆ ಆಗ್ಬೇಕಿರುತ್ತೆ. ಆ ನಿಟ್ಟಿನಲ್ಲಿ ಅವರು ಕೂಡ ತಯಾರಿ ಮಾಡ್ಕೋತಿದ್ದಾರೆ. ಒಟ್ಟಾರೆಯಾಗಿ ಇನ್ನು ಇಂದಿನಿಂದ ಲೆಕ್ಕ ಹಾಕ್ತಾ ಹೋದ್ರೆ ಸುಮಾರು 6 ತಿಂಗಳ ಒಳಗೆ ಚುನಾವಣೆ ನಡೆದು ಫಲಿತಾಂಶ ಕೂಡ ಹೊರಬರುತ್ತೆ. ಧನ್ಯವಾದಗಳು ವಿವೇಕ್, ನಿಮ್ಮೆಲ್ಲ ಮಾಹಿತಿಗೆ.